ನಮಸ್ಕಾರ ವೀಕ್ಷಕರೇ. ಆಡಳಿತ ಪಕ್ಷದ ಆ ನಡೆಯ ಮರ್ಮ ಏನು, ಪ್ರತಿಪಕ್ಷ ಕೊಟ್ಟಿರೋ ಕೌಂಟರ್ನ ಅರ್ಥ ಏನು, ಪವರ್ ಕಾರಿಡಾರ್ನಲ್ಲಿ ನಿಜವಾಗ್ಲೂ ನಡೆದಿದ್ದೇನು, ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ರಾಜಕೀಯ ಎಳೆ ಎಳೆಯಾಗಿ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಲಕ್ಷಾಂತರ ಯುವಕರ ಕನಸಿಗೆ ದಾರಿ ತೋರಿಸಬೇಕಾಗಿದ್ದಂತಹ ಕರ್ನಾಟಕ ಲೋಕಸೇವಾ ಆಯೋಗ, ಈ ಆಯೋಗ ಇವತ್ತು ಗಂಭೀರ ಆರೋಪಗಳ ಸುಳಿಯಲ್ಲಿ ಇದೆ. 75 ವರ್ಷಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೆಪಿಎಸ್ಸಿ ಅಧ್ಯಕ್ಷರನ್ನ ಅಮಾನತು ಮಾಡಲಾಗಿದೆ. ಸಂಸ್ಥೆಯ ವಿಶ್ವಾಸಾರ್ಹತೆಯ ಮೇಲೆಯೇ ದೊಡ್ಡ ಪ್ರಶ್ನೆಗಳು ಎದ್ದಿದ್ದಾವೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕಟ್ಟಿದಂತಹ ದಕ್ಷ ಆಡಳಿತದ ಪರಿಕಲ್ಪನೆಯಿಂದ ಆರಂಭವಾದ ಈ ಪಯಣ ಇವತ್ತಿಗೆ ಹಗರಣಗಳ ಸರಮಾಲೆಗೆ ಹೇಗೆ ಬಂದು ತಲುಪ್ತು? 2006ರ ಕೆಪಿಎಸ್ಸಿ ಹಗರಣ, ಹೋಟಾ ಸಮಿತಿಯ ವರದಿ, ಸಂದರ್ಶನದಲ್ಲಿ ಆಗಿರ್ತಕ್ಕಂಥ ಅನೇಕ ಹಗರಣಗಳು, ಅಕ್ರಮಗಳು ಮತ್ತು ಇವತ್ತಿನ ಬೆಳವಣಿಗೆಗಳ ಸಂಪೂರ್ಣ ಚಿತ್ರಣ, ಕೆಪಿಎಸ್ಸಿಯ ಸುವರ್ಣ ಇತಿಹಾಸದಿಂದ ಇವತ್ತಿನ ಸಂಕಷ್ಟದವರೆಗಿನ ವಿಶ್ಲೇಷಣಾತ್ಮಕ ವರದಿಯನ್ನ ಎಳೆ ಎಳೆಯಾಗಿ ನೋಡೋಣ ಬನ್ನಿ. ಕೆಪಿಎಸ್ಸಿ ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ 75 ವರ್ಷಗಳ ಇತಿಹಾಸವಿದೆ. ಈ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನ ಎಂದ್ರೆ ಅದು ಸಂವಿಧಾನಾತ್ಮಕ ಹುದ್ದೆ. ಇಂತಹ ಹುದ್ದೆಯಲ್ಲಿ ಇದ್ದುಕೊಂಡು ಇಡೀ ರಾಜ್ಯದ ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳಿಗೆ ದಾರಿದೀಪವಾಗಬೇಕಾಗಿರುವಂತ ಈ ಆಯೋಗದ ಸಾರಥಿಯೇ ಇಂದು ತಲೆ ತಗ್ಗಿಸಿ ನಿಲ್ಲುವಂತಾಗಿದೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಅವರನ್ನ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಅಮಾನತುಗೊಳಿಸಿದ್ದಾರೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಅಮಾನತಲ್ಲ, ಬದಲಿಗೆ ಇಡೀ ವ್ಯವಸ್ಥೆಯ ಪತನದ ಸಂಕೇತ ಎನ್ನುವಂತ ಚರ್ಚೆ ನಡೆಯುತ್ತಿದೆ. ಯಾಕೆಂದ್ರೆ ಕೆಪಿಎಸ್ಸಿ ಅಧ್ಯಕ್ಷರಾಗಿರುವಂತಹ ಶಿವಶಂಕರಪ್ಪ ಎಸ್ ಸಾಹುಕಾರ್ ಅವರು ತಮ್ಮ 2 ಪುತ್ರಿಯರನ್ನ ಆಯೋಗದ ಮೂಲಕವೇ ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಗಳಿಗೆ ಕಾನೂನು ಬಾಹಿರವಾಗಿ ಆಯ್ಕೆ ಮಾಡಿಕೊಂಡ ಆರೋಪ ಇವರ ಮೇಲಿದೆ. ಅಷ್ಟೇ ಅಲ್ಲ, ಲಕ್ಷಾಂತರ ರೂಪಾಯಿ ಸಂಬಳ ಪಡೆಯುವ ಇವರು ತಮ್ಮ ಪುತ್ರಿಯರಿಗೆ OBC 3B ಮೀಸಲಾತಿ ಸಿಗಲಿ ಎನ್ನುವಂತ ಕಾರಣಕ್ಕಾಗಿ ಕುಟುಂಬದ ವಾರ್ಷಿಕ ಆದಾಯ ಕೇವಲ 40,000 ಅಂತ ಸುಳ್ಳು ಪ್ರಮಾಣ ಪತ್ರ ಸೃಷ್ಟಿಸಿ ಹಿತಾಸಕ್ತಿ ಸಂಘರ್ಷದ ನಿಯಮಗಳನ್ನ ಗಾಳಿಗೆ ತೂರಿ ನಡೆದಿರುವಂತ ಈ ಮಹಾವಂಚನೆ ಬಯಲಾದ ಬೆನ್ನಲ್ಲೇ ವಿಧಾನಸೌಧ ಠಾಣೆಯಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ. ಸಂವಿಧಾನದ 317(1) ವಿಧಿಯ ಅಡಿಯಲ್ಲಿ ತನಿಖೆಗಾಗಿ ರಾಷ್ಟ್ರಪತಿಗಳ ಮೂಲಕ ಸುಪ್ರೀಂ ಕೋರ್ಟ್ಗೆ ಶಿಫಾರಸು ಮಾಡಲಾಗಿದೆ. ಆದರೆ ಇವತ್ತು ಈ ಮಟ್ಟಿಗೆ ಹದಗೆಟ್ಟಿರುವಂತಹ ಕೆಪಿಎಸ್ಸಿಯ ಆರಂಭಿಕ ಇತಿಹಾಸ ಹೀಗಿರಲಿಲ್ಲ. ಇದರ ಮೂಲಕ್ಕೆ ಹೋದರೆ ನಮಗೆ ಕಾಣಸಿಗುವುದು ದಕ್ಷತೆ ಮತ್ತು ದೂರದೃಷ್ಟಿಯ ಸುವರ್ಣ ಕಾಲ. ಕೆಪಿಎಸ್ಸಿಗೆ ಬ್ರಿಟಿಷರ ಸಿವಿಲ್ ಸರ್ವಿಸಸ್ ಮಾದರಿ. ಸರ್ ಎಂವಿ ಕನಸಿನಿಂದ ಹುಟ್ಟಿದ ಉದ್ಯೋಗ ಐಸಿರಿ. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿದ್ದ ಐಸಿಎಸ್ ಅಂದ್ರೆ ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ ಅತ್ಯಂತ ದಕ್ಷ ಅಧಿಕಾರಿಗಳನ್ನ ನೀಡ್ತಾ ಇತ್ತು. ಅದೇ ಮಾದರಿಯಲ್ಲಿ ನಮ್ಮ ಮೈಸೂರು ಸಂಸ್ಥಾನದಲ್ಲೂ ಅತ್ಯುನ್ನತ ಗುಣಮಟ್ಟದ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳು ಆಡಳಿತ ಸೂತ್ರ ಹಿಡಿಯಬೇಕು ಎನ್ನುವಂತಹ ದೂರದೃಷ್ಟಿ ಅಂದಿನ ದಿವಾನರಾಗಿರುವಂತಹ ಸರ್ ಎಂ ವಿಶ್ವೇಶ್ವರಯ್ಯನವರದಾಗಿತ್ತು. ಹೀಗಾಗಿ ಅವರು ಆಗ MCS ಅಂದ್ರೆ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷಾ ಪದ್ಧತಿಯನ್ನ ಜಾರಿಗೆ ತಂದರು. ಈ ಪ್ರತಿಷ್ಠಿತ ಪರೀಕ್ಷೆ ಬರೆಯಲು ಮೊದಲ ಬ್ಯಾಚ್ನಲ್ಲೇ ಪ್ರಥಮ ರ್ಯಾಂಕ್ ಪಡೆದ ಮಹಾನುಭಾವ ಯಾರ್ಗೊತ್ತೇ? ಅವರೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ, ಕನ್ನಡದ ಆಸ್ತಿ ಎಂದೇ ಖ್ಯಾತರಾದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಮೈಸೂರು ಸಿವಿಲ್ ಸರ್ವಿಸಸ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಮಾಸ್ತಿಯವರು ಕೆಲ ಕಾಲ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಖಾಸಗಿ ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡಿದರು. ಅತ್ಯಂತ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಯಾಗಿದ್ದ ಮಾಸ್ತಿಯವರು ಆಡಳಿತ ಕ್ಷೇತ್ರದಲ್ಲಿ ಮುನ್ನಡೆದರಾದರೂ ನಂತರದ ದಿನಗಳಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಆ ಹುದ್ದೆಯಿಂದ ಹೊರಬಂದರು. ಹಾಗೆ ಸಿವಿಲ್ ಸರ್ವಿಸ್ನಿಂದ ಹೊರಬಂದ ಮಾಸ್ತಿಯವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಸಣ್ಣ ಕಥೆಗಳ ಜನಕನಾಗಿ ಕೊಡುಗೆ ನೀಡಿದರು. ಅಂದು ಅಂತಹ ಮಹನೀಯರನ್ನ ಸೃಷ್ಟಿಸಿದ ಸಿವಿಲ್ ಸರ್ವಿಸ್ ಪರೀಕ್ಷಾ ವ್ಯವಸ್ಥೆಯ ಮುಂದುವರಿದ ಭಾಗವೇ
ಇಂದಿನ ಕರ್ನಾಟಕ ಲೋಕಸೇವಾ ಆಯೋಗ ಅಂದ್ರೆ ಕೆಪಿಎಸ್ಸಿ. ಆದ್ರೆ ಅಂದಿನ ಪ್ರಾಮಾಣಿಕ ಭದ್ರ ಬುನಾದಿಯ ಮೇಲೆ ನಿಂತಿದ್ದ ಈ ಸಂಸ್ಥೆ ಕಾಲಾಂತರದಲ್ಲಿ ಭ್ರಷ್ಟಾಚಾರದ ಕೂಪವಾಗಿ ಪರಿಣಮಿಸಿರುವುದು ದುರಂತವೇ ಸರಿ. 2006ರಲ್ಲಿ ನಡೆಯಿತು ಕೆಪಿಎಸ್ಸಿ ನೇಮಕಾತಿ ಮಹಾ ಹಗರಣ. ಕೋಟಾ ಸಮಿತಿ ಶಿಫಾರಸು ಧೂಳು ಕಾಣಲು ಇಚ್ಛಾಶಕ್ತಿ ಕೊರತೆ ಕಾರಣ. ವರ್ಷಗಳು ಉರುಳಿದಂತೆ ಅಧಿಕಾರದ ಕೇಂದ್ರದಲ್ಲಿ ರಾಜಕೀಯ ನಾಯಕರು ತಮಗಷ್ಟೇ ನಿಷ್ಠರಾಗಿರುವ ಅಧಿಕಾರಿಗಳನ್ನ ಕೆಪಿಎಸ್ಸಿಯ ಅಧಿಕಾರದ ಕೇಂದ್ರಕ್ಕೆ ತಂದರು. ಹೀಗೆ ಕೆಪಿಎಸ್ಸಿಗೆ ರಾಜಕೀಯ ಪ್ರವೇಶವಾಯಿತು. ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ ಸಾಮಾನ್ಯ ಎಂಬಂತಾಯಿತು. 2006ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಕೆಪಿಎಸ್ಸಿ ಇತಿಹಾಸದಲ್ಲೇ ದೊಡ್ಡ ಹಗರಣವೊಂದು ತಲೆ ಎತ್ತಿತ್ತು. ಕರ್ನಾಟಕ ಲೋಕಸೇವಾ ಆಯೋಗ ಕೆಎಎಸ್ ಅಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನ ಗೆಜೆಟ್ನ ಪ್ರೊಬೇಷನರಿ ನೇಮಕಾತಿಗೆ ಸಂಬಂಧಪಟ್ಟಂತ ಹಗರಣವು ಕೆಪಿಎಸ್ಸಿ ಇತಿಹಾಸದಲ್ಲೇ ಅತ್ಯಂತ ವಿವಾದಾತ್ಮಕ ಪ್ರಕರಣಗಳಲ್ಲಿ ಒಂದು. ಈ ಪ್ರಕರಣ ಕೇವಲ ಭ್ರಷ್ಟಾಚಾರದ ಆರೋಪಕ್ಕೆ ಸೀಮಿತವಾಗಿರದೆ ಆಯ್ಕೆ ಪ್ರಕ್ರಿಯೆಯ ಪಾರದರ್ಶಕತೆ, ಮೀಸಲಾತಿ ಅನುಷ್ಠಾನ ಮತ್ತು ಸಂದರ್ಶನ ಪದ್ಧತಿಯ ಕುರಿತು ಪ್ರಶ್ನೆಗಳನ್ನ ಸರಮಾಲೆಗೆ ಹುಟ್ಟುವಂತೆ ಮಾಡಿತ್ತು. 2004, 2005 ಮತ್ತು 2006ರ ಕೆಪಿಎಸ್ಸಿ ಗೆಜೆಟ್ಗೆ ಪ್ರೊಬೇಷನರ್ಸ್ ನೇಮಕಾತಿ ಪ್ರಕ್ರಿಯೆ ವೇಳೆ ಅಕ್ರಮ ನಡೆದಿದೆ ಎನ್ನುವಂತ ಆರೋಪಗಳು ಕೇಳಿಬಂದವು. 2006ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಈ ಪ್ರಕರಣ ದೊಡ್ಡ ರಾಜಕೀಯ ಮತ್ತು ಆಡಳಿತಾತ್ಮಕ ವಿವಾದವಾಯಿತು. ಆಗ ಕೇಳಿಬಂದ ಆರೋಪಗಳು ಏನಂದ್ರೆ ಕೆಪಿಎಸ್ಸಿ ಕರ್ಮಕಾಂಡ. ಆರೋಪಗಳ ಪಟ್ಟಿ. ಕೆಪಿಎಸ್ಸಿ ಕರ್ಮಕಾಂಡಗಳ ಪೈಕಿ 2006ರ ಹಗರಣದಲ್ಲಿ ಕೇಳಿಬಂದ ಆರೋಪಗಳಂತ ಹೇಳಿದ್ರೆ ಲಂಚ ಪಡೆದು ಅಭ್ಯರ್ಥಿಗಳ ಆಯ್ಕೆ ಮಾಡ್ತಾ ಇದ್ರು. ಹೀಗೆ ಲಂಚ ಪಡೆದ ನಂತರ ಸಂದರ್ಶನದ ಅಂಕಗಳನ್ನ ಅನರ್ಹರಿಗೂ ಮನಸ್ಸೋ ಇಚ್ಛೆ ನೀಡುವ ಮೂಲಕ ಅರ್ಹರಿಗೆ ಅನ್ಯಾಯ ಮಾಡ್ತಿದ್ರು. ಇದೇ ಹಿನ್ನೆಲೆಯಲ್ಲಿ ಒಬಿಸಿ ಅಭ್ಯರ್ಥಿಗಳಿಗೆ ಮೀಸಲಾತಿ ನಿಯಮಗಳಲ್ಲಿ ಅನ್ಯಾಯ ಮಾಡಲಾಗುತ್ತಿತ್ತು. ಆಯ್ಕೆ ಪಟ್ಟಿಯಲ್ಲಿ ಅಕ್ರಮ ತಿದ್ದುಪಡಿ ನಡೀತಾ ಇತ್ತು ಹಾಗೂ ಪ್ರಭಾವಿ ವ್ಯಕ್ತಿಗಳ ಶಿಫಾರಸಿನ ಮೇರೆಗೆ ಆಯ್ಕೆ ನಡೀತಾ ಇತ್ತು ಎಂಬುದು ಸೇರಿದಂತೆ ಇನ್ನು ಹಲವು ಪ್ರಮುಖ ಆಪಾದನೆಗಳ ಸರಣಿಯೇ ಕೇಳಿಬಂತು. ಇಷ್ಟೆಲ್ಲ ಅನ್ಯಾಯ ಕೆಪಿಎಸ್ಸಿಯಿಂದ ನಡೆದಿದೆ ಎನ್ನುವಂತ ಆರೋಪಗಳ ಹಿನ್ನೆಲೆಯಲ್ಲಿ ಸಾವಿರಾರು ಅಭ್ಯರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಸಾರ್ವಜನಿಕ ಆಕ್ರೋಶ ಮತ್ತು ನ್ಯಾಯಾಲಯದ ಅರ್ಜಿಗಳ ನಂತರ ರಾಜ್ಯ ಸರ್ಕಾರ ತನಿಖೆಗೆ ಮುಂದಾಯಿತು. ಆಗ ರಚನೆ ಆದದ್ದೇ ಮಾಜಿ ಐಎಎಸ್ ಅಧಿಕಾರಿ ಪಿಸಿ ಹೋಟಾ ಅಧ್ಯಕ್ಷತೆಯ ಸಮಿತಿ. ಆ ಸಮಿತಿಯ ಉದ್ದೇಶ ಏನಾಗಿತ್ತಂದ್ರೆ ಕೆಪಿಎಸ್ಸಿ ನೇಮಕಾತಿ ವ್ಯವಸ್ಥೆಯ ಸಮಗ್ರ ಪರಿಶೀಲನೆ, ಅಕ್ರಮಗಳ ಮೂಲ ಕಾರಣ ಪತ್ತೆ ಹಾಗೂ ಸುಧಾರಣಾ ಕ್ರಮಗಳನ್ನ ಶಿಫಾರಸು ಮಾಡುವುದಾಗಿತ್ತು. ಇದೇ ಹಿನ್ನೆಲೆಯಲ್ಲಿ ಹೋಟಾ ಸಮಿತಿ ಹಲವು ಪ್ರಮುಖ ಶಿಫಾರಸುಗಳೊಂದಿಗೆ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಿತ್ತು. ಆ ವರದಿಯ ಪ್ರಮುಖ ಅಂಶಗಳು ಹೀಗಿದ್ವು. ಸಂದರ್ಶನದಲ್ಲೇ ಹೆಚ್ಚು ಅಂಕ ನೀಡುವ ವ್ಯವಸ್ಥೆ ದುರ್ಬಳಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಲಿಖಿತ ಪರೀಕ್ಷೆಗೆ ಹೆಚ್ಚಿನ ಮಹತ್ವ ನೀಡಬೇಕು. ಸಂದರ್ಶನ ಅಂಕಗಳನ್ನ ಕಡಿಮೆ ಮಾಡಬೇಕು ಹಾಗೂ ಸಂಪೂರ್ಣ ನೇಮಕಾತಿಯನ್ನ ಡಿಜಿಟಲ್ ಮಾಡಬೇಕು. ಉತ್ತರ ಪತ್ರಿಕೆಗಳ ಕೋಡಿಂಗ್, ಡಬಲ್ ಮೌಲ್ಯಮಾಪನ ವ್ಯವಸ್ಥೆ ಜಾರಿಗೆ ಬರಬೇಕು. ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಹೆಚ್ಚಿಸಬೇಕು. ಅಭ್ಯರ್ಥಿಗಳಿಗೆ ಉತ್ತರ ಪತ್ರಿಕೆಗಳ ಮಾಹಿತಿ ಲಭ್ಯವಾಗುವಂತೆ ಮಾಡಬೇಕು. ಕೆಪಿಎಸ್ಸಿ ಕಾರ್ಯವೈಖರಿಯ ಮೇಲೆ ಹೆಚ್ಚಿನ ಮೇಲ್ವಿಚಾರಣೆ ಇರಬೇಕು ಹಾಗೂ ನೇಮಕಾತಿಗೆ ನಿಗದಿತ ಕಾಲಮಿತಿಯನ್ನ ಅನುಸರಿಸಬೇಕು ಎನ್ನುವಂತಹ ಶಿಫಾರಸುಗಳನ್ನ ಹೋಟಾ ಸಮಿತಿ ಮಾಡಿತು. ಹೋಟಾ ಸಮಿತಿಯ ವರದಿಯನ್ನ ಸರ್ಕಾರ ಜಾರಿಗೆ ತಂದಿದೆ ಅಂತ ಕೇಳಿದ್ರೆ ಸಂಪೂರ್ಣವಾಗಿ ಈ ಶಿಫಾರಸುಗಳು ಜಾರಿಗೆ ಬರಲಿಲ್ಲ. ಹೋಟಾ ಸಮಿತಿ ನೀಡಿದ ಸಮಗ್ರ ವರದಿಯ ಶಿಫಾರಸುಗಳ ಪೈಕಿ ಉತ್ತರ ಪತ್ರಿಕೆಗಳ ಕೋಡಿಂಗ್, ಡಿಜಿಟಲ್ ಪ್ರಕ್ರಿಯೆಯಂತಹ ಕಣ್ಣೊರೆಸುವಂತಹ ಕ್ರಮಗಳಷ್ಟೇ ಜಾರಿಯಾದವು. ಆದರೆ ಈ ಪ್ರಕರಣದಲ್ಲಿ ಅನ್ಯಾಯಕ್ಕೆ ಒಳಗಾಗಿರುವಂತಹ ಅನೇಕ ಅಭ್ಯರ್ಥಿಗಳು ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಈ ವೇಳೆ ಕೋರ್ಟ್ನಲ್ಲಿ ಏನಾಯ್ತಂದ್ರೆ ಕೆಪಿಎಸ್ಸಿ ಹಗರಣದ ವಿಚಾರಣೆ ನಡೆಸಿದ ನ್ಯಾಯಾಲಯವು ಕರ್ನಾಟಕ ಲೋಕಸೇವಾ ಆಯೋಗದ ಆಯ್ಕೆ ಪ್ರಕ್ರಿಯೆಗಳ ಬಗ್ಗೆ ಪ್ರಶ್ನೆ ಎತ್ತಿತು. ಇದೇ ವೇಳೆ ರಾಜ್ಯ ಸರ್ಕಾರಕ್ಕೂ ಪ್ರಕರಣದ ಬಗ್ಗೆ ಸ್ಪಷ್ಟನೆ ಕೇಳಿತು. ಕೆಲ ಹುದ್ದೆಗಳ ಬಗ್ಗೆ ಮಧ್ಯಂತರ ಆದೇಶವನ್ನು ನೀಡುವ ಜೊತೆಗೆ ಸರ್ಕಾರ ಹಾಗೂ ಕೆಪಿಎಸ್ಸಿ ಒಗ್ಗೂಡಿ ಕೆಲ ಸುಧಾರಣಾ ಕ್ರಮಗಳನ್ನು ಜಾರಿ ಮಾಡಲು ಹೇಳಿತು. ಪರಿಣಾಮ ಕೆಲ ಪ್ರಕರಣಗಳು ಇತ್ಯರ್ಥ ಆದವು. ಆದರೆ ಈ ಹಗರಣದಲ್ಲಿ ಪ್ರಮುಖ ಕೆಪಿಎಸ್ಸಿ ಸದಸ್ಯರು ಅಥವಾ ಅಧಿಕಾರಿಗಳು ಅಂತಿಮವಾಗಿ ಕ್ರಿಮಿನಲ್ ಶಿಕ್ಷೆಗೆ ಒಳಗಾದ ದಾಖಲೆಗಳಿಲ್ಲ. ಕೆಪಿಎಸ್ಸಿ ಕ್ಲೀನ್ ಮಾಡುವ ಉದ್ದೇಶದಿಂದಲೇ ಪಿಸಿ ಹೋಟಾ ಸಮಿತಿ ನೀಡಿರುವಂತಹ ಹಲವು ಉಪಯುಕ್ತ ಶಿಫಾರಸುಗಳ ಪೈಕಿ ಕೆಲವು ಅನುಷ್ಠಾನವಾದರೆ ಇನ್ನುಳಿದವು ರಾಜಕೀಯ ಹಿತಾಸಕ್ತಿಗಳ ಕಾರಣದಿಂದಾಗಿ ಜಾರಿಯಾಗಲೇ ಇಲ್ಲ. 2013ರಿಂದ 2018ರವರೆಗೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ
ಈ ವರದಿಯ ಅನುಷ್ಠಾನದ ಬಗ್ಗೆ ಸದನದಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಚರ್ಚೆಗಳಾದವು. ಆದಾಗ್ಯೂ ಭ್ರಷ್ಟ ವ್ಯವಸ್ಥೆಯ ಬೇರುಗಳು ಎಷ್ಟು ಆಳವಾಗಿದ್ದಿವೆ ಅಂದ್ರೆ ಈ ಸುಧಾರಣೆಗಳನ್ನ ಜಾರಿಗೆ ತರಲು ವ್ಯವಸ್ಥೆಯೇ ಹಿಂಜರಿಯಿತು. ಆದ್ದರಿಂದಲೇ ಈಗ ಕೆಪಿಎಸ್ಸಿ ಅಧ್ಯಕ್ಷರೇ ಅಮಾನತಾಗುವಂತ ಪ್ರಕರಣಕ್ಕೆ ರಾಜ್ಯ ಸಾಕ್ಷಿಯಾಗಿದೆ. ಇನ್ನು ಕೆಪಿಎಸ್ಸಿಯಲ್ಲಿ ಭ್ರಷ್ಟಾಚಾರದ ಆಯುಧವಾದ ಸಂದರ್ಶನ ಹಾಗೂ ಅತಿರೇಕದ ಹಗರಣಗಳು, ಸ್ವಜನ ಪಕ್ಷಪಾತ ಇವೆಲ್ಲ ಈ ಕೆಪಿಎಸ್ಸಿಯ ಎಳೆ ರಾಜಕೀಯದ ಮುಂದಿನ ಎಳೆ.